ಇದೀಗ ಎರಡನೇ ಬಿಗ್ ಬ್ರೇಕಿಂಗ್ ಅನ್ನ ನಿಮ್ಮ ಮುಂದೆ ಇಡುವಂತ ಟೈಮ್. ಗೌರಿ ಹತ್ಯೆಯ ಹಿಂದೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ. ಹತ್ಯೆಯ ಸುಳಿವನ್ನ ಕೊಟ್ಟಿದ್ದೆ ಒಂದು ಟೂತ್ ಬ್ರಷ್. ವಾಗ್ಮೋರ್ಗೆ ಶಿಕ್ಷೆ ಕನ್ಫರ್ಮ್. ಗೌರಿ ಹತ್ಯೆ ಹಿಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಒಂದೇ ಒಂದು ಟೂತ್ ಬ್ರಷ್ ಇಡೀ ಕಹಾನಿಯನ್ನೇ ಬಿಚ್ಚಿಡುತ್ತೆ. ಹತ್ಯೆಯ ಸುಳಿವನ್ನ ಕೊಟ್ಟಿದ್ದೆ ಆ ಒಂದು ಟೂತ್ ಬ್ರಷ್. ಇದು ಗೌರಿ ಲಂಕೇಶ್ ಹತ್ಯೆಯ ತನಿಖೆಯ ಇನ್ಸೈಡ್ ಸ್ಟೋರಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇರೋದು. ಗೌರಿ ಹತ್ಯೆ ಹಿಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಫ್ಯಾಕ್ಟ್ ಇದು. ಒಂದು ಟೂತ್ ಬ್ರಷ್ ಏನಿದೆ, ಹಲ್ಲನ್ನು ಉಜ್ಜುವಂತ ಟೂತ್ ಬ್ರಷ್ ಕಹಾನಿಯನ್ನ ಬಿಚ್ಚಿಡುತ್ತೆ. ಹತ್ಯೆಯ ಸುಳಿವನ್ನ ಕೊಟ್ಟಿದ್ದೆ ಆ ಟೂತ್ ಬ್ರಷ್. ಆ ಮೂಲಕ ಒಂದು ಕೊಲೆಯಲ್ಲಿ ಏನೇನೆಲ್ಲ ಸಾಕ್ಷಿಗಳು ಆಗ್ಬೋದು, ಸಾಕ್ಷಿಗಳು ಸಿಗ್ಬೋದು ಅನ್ನೋದಕ್ಕೆ ಇದು ಸಾಕ್ಷಿ. ಹಂತಕ ಪರಶುರಾಮ್ ವಾಗ್ಮೋರ್ಗೆ ಶಿಕ್ಷೆ ಖಚಿತ. ಕೇಸ್ಗೆ ಮಹತ್ವದ ಸಾಕ್ಷಿ SITಗೆ ಲಭ್ಯವಾಗಿದೆ. ಆ ಮೂಲಕ ಸುರೇಶ್ ಮನೆ ಮೇಲೆ ದಾಳಿ ಮಾಡಿದಾಗ ಸಿಕ್ಕಿದ್ದಂತ ಬ್ರಷ್ ಏನಿದೆ ಅದು ಪ್ರಮುಖ ಸಾಕ್ಷ್ಯವಾಗಿ ಅವರಿಗೆ ಸಿಕ್ಕಿರೋದು. ಆ ಟೂತ್ ಬ್ರಷ್ ನ ಜಾಡನ್ನ ಹಿಡ್ಕೊಂಡು ಹೋದಾಗ ಸುರೇಶ್ ಮನೆಯಲ್ಲಿ ವಾಗ್ಮೋರೆ ತಂಗಿದ್ದಂತ ವಿಚಾರ ಗೊತ್ತಾಗುತ್ತೆ. ಇದೇ ಮನೆಯಲ್ಲಿ ಗೌರಿ ಹತ್ಯೆಗೆ ಸ್ಕೆಚ್ ಕೂಡ ರೆಡಿ ಆಗಿರುತ್ತೆ. ಇದೇ ಮನೆಯಲ್ಲಿ ಆ ಒಂದು ಟೂತ್ ಬ್ರಷ್ ನ ಸಾಕ್ಷಿ ಸಿಕ್ಕಿರುತ್ತೆ. ಆ ಮೂಲಕ ಕೇಸ್ಗೆ ಮಹತ್ವದ ಸಾಕ್ಷಿ ಇದು. ಪರಶುರಾಮ್ ವಾಗ್ಮೋರೆ ಎಲ್ಲೇ ಕೂತು ಪ್ಲಾನ್ ಮಾಡಿದ್ದ ಅಂತ ವಾಗ್ಮೋರೆ ಬಳಸಿದ್ದ ಟೂತ್ ಬ್ರಷ್ ಅಲ್ಲಿ ಸಿಗುತ್ತೆ. ಆ ಮೂಲಕ ಒಂದು ಮಹತ್ವದ ಸುಳಿವು ಅಲ್ಲಿ ಅಧಿಕಾರಿಗಳಿಗೆ ಸಿಗುತ್ತೆ. ತನಿಖಾಧಿಕಾರಿಗಳಿಗೆ DNA ಟೆಸ್ಟ್ಗೆ ಅದನ್ನ ನೀಡ್ತಾರೆ. ವಾಗ್ಮೋರೆಯ DNA ಟೂತ್ ಬ್ರಷ್ ಜೊತೆ ಮ್ಯಾಚ್ ಆಗುತ್ತೆ. ಆಗ ಆತ ಅಲ್ಲಿ ತಂಗಿದ್ದು ಪ್ಲಾನ್ ಮಾಡಿದ್ದು ಎಲ್ಲವೂ ಕೂಡ ಬಯಲಾಗುತ್ತೆ. ಈ ಹಿಂದೆ ಹಂತಕರ ಕೂದಲು ಕೂಡ ಮ್ಯಾಚ್ ಆಗಿತ್ತು. ಅದು ಬಹಳ ಪ್ರಮುಖವಾದಂತಹ ಒಂದು ಸಾಕ್ಷ್ಯವಾಗಿತ್ತು. ಇದೀಗ ಟೂತ್ ಬ್ರಷ್ ಏನಿದೆ ಅದು ಕೂಡ ಗೌರಿ ಲಂಕೇಶ್ ಹತ್ಯೆಯ ಕೇಸ್ನಲ್ಲಿ ಪ್ರಮುಖವಾಗಿ ಸಿಕ್ಕಿದೆ. ಇನ್ನು ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗಿದೆ. ಗೌರಿ ಲಂಕೇಶ್ ಹತ್ಯೆಯಲ್ಲಿ ಬಹಳ ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳು ಕೂಡ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಯಿತು. ಆ ತನಿಖೆ ಒಂದು ರೀತಿಯಾಗಿ ಬಹಳಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಹೊಂದಿತ್ತು ಅಂತ. ಅದೇ ರೀತಿಯಾಗಿ ಈಗ ಒಂದು ಟೂತ್ ಬ್ರಷ್ ಏನು ಸುರೇಶ್ ಮನೆಯಲ್ಲಿ ಸಿಕ್ಕಿರುತ್ತೆ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. DNA ಟೆಸ್ಟ್ ಅನ್ನ ಕಳಿಸಲಾಗುತ್ತೆ. ಅದರ ಫಿಂಗರ್ ಪ್ರಿಂಟ್ ಕೂಡ ಮ್ಯಾಚ್ ಆಗುತ್ತೆ. ನಂತರ ಅದು ಪರಶುರಾಮ್ ವಾಗ್ಮೋರೆ ಆತ ಅಲ್ಲಿ ತಂಗಿದಂತಹ ಸಂದರ್ಭದಲ್ಲಿ ಸಿಕ್ಕಂತ ಒಂದು ಬ್ರಷ್ ಅಂತ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರತಿ ಒಂದು ವಿಚಾರಗಳು ಕೂಡ ಸಣ್ಣ ಸಣ್ಣ ಒಂದು ಸಾಕ್ಷ್ಯಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇಲ್ಲಿ ಬ್ರಷ್ನ ವಿಚಾರ ಇದು ಹೇಗೆ ಗೊತ್ತಾಯ್ತು, ಏನಾಯ್ತು ಆಮೇಲೆ ಅಂತ? ಅವಿನಾಶ್, ಖಂಡಿತ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಈಗ ಮಹತ್ವದ ಸಾಕ್ಷಿ SIT ತಂಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ SIT ಅಧಿಕಾರಿಗಳು ಸುರೇಶ್ ಮನೆ ಮೇಲೆ ದಾಳಿ ನಡೆಸ್ತಾರೆ. ಸರ್ಚಿಂಗ್ ವೇಳೆ ಮಹತ್ವದ ಸುಳಿವು ಪತ್ತೆಯಾಗಿರ್ತಕ್ಕಂಥದ್ದು. ಮಹತ್ವದ ಸಾಕ್ಷಿ ಅಂದ್ರೆ ವಾಗ್ಮೋರೆ ಏನಿದ್ದಾನೆ ಆತ ಗನ್ ಶೂಟ್ ಮಾಡಿರ್ತಾನೆ. ಗೌರಿ ಲಂಕೇಶ್ ಅಲ್ಲಿಂದ ತಲೆಮರೆಸ್ಕೊಂಡಿರ್ತಾನೆ. ಅವರು ಹತ್ಯೆ ಮಾಡೋದಕ್ಕೆ ಮುನ್ನ ಸುರೇಶ್ ಮನೆಯಲ್ಲಿ ತಂಗಿದ್ರು. ಅಲ್ಲಿ ಬಳಸಿದಂತಹ ಟೂತ್ ಬ್ರಷ್ ಈಗ ಲಭ್ಯ ಆಗಿರ್ತಕ್ಕಂಥದ್ದು SIT ಅಧಿಕಾರಿಗಳಿಗೆ. ಆ SIT ಅಧಿಕಾರಿಗಳು ಆ ಟೂತ್ ಬ್ರಷ್ ತಂದು DNA ಕಳಿಸಿ ಅಲ್ಲಿ ಕರ್ನಾಟಕ ವಿಧಿವಿಜ್ಞಾನ ಪ್ರಯೋಗಾಲಯ ಮತ್ತೆ ಗುಜರಾತ್ನ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದರ DNA ಟೆಸ್ಟ್ ಮಾಡಿಸಿರ್ತಕ್ಕಂಥದ್ದು. ಅದು ಕೂಡ ಈಗ ಮ್ಯಾಚ್ ಆಗಿರ್ತಕ್ಕಂಥದ್ದು. ಅದು ವಾಗ್ಮೋರೆ ಬಳಸಿದ ಟೂತ್ ಬ್ರಷ್ ಅಲ್ಲಿ ತಂಗಿದ್ದಕ್ಕೆ ಒಂದು ಕುರುಹು ಆಗಿರ್ತಕ್ಕಂಥದ್ದು. ಹೀಗಾಗಿ ಗೌರಿ ಹತ್ಯೆ ಕೇಸ್ನಲ್ಲಿ ವಾಗ್ಮೋರೆ ಹತ್ಯೆ ಮಾಡಿರೋದು ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಆತನಿಗೆ ಶಿಕ್ಷೆ ಆಗೋದು ಖಂಡಿತ ಅನ್ನೋ ಮಾತುಗಳನ್ನ SIT ಮೂಲಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಆತ ಬಳಸಿದಂತ ಟೂತ್ ಬ್ರಷ್ ಅನ್ನ ಇಟ್ಕೊಂಡು DNA ಮ್ಯಾಚ್ ಆಗಿರೋದ್ರಿಂದ ಇದೊಂದು ಮಹತ್ವದ ಸಾಕ್ಷಿ ಆಗುತ್ತೆ ಪ್ರಕರಣದಲ್ಲಿ. ಈ ಹಿಂದೆ ಎಲ್ಲ ಸಹ ಕೂದಲಾಗಿರ್ಬೋದು, ಅವ್ರು ಬಳಸ್ತಿದ್ದಂತ ವಸ್ತುಗಳು ಮತ್ತೆ ಒಂದು ಇತರ ವಸ್ತುಗಳನ್ನ ಇಟ್ಕೊಂಡು ಮ್ಯಾಚಿಂಗ್ ಮಾಡ್ತಾ ಇದ್ರು. ಆದ್ರೆ ಈಗ ಮಹತ್ವದ ಟೂತ್ ಪೇಸ್ಟ್ ನಿಂದಲೂ ಸಹ DNA ಯನ್ನ ಮ್ಯಾಚ್ ಮಾಡಿ SIT ಅಧಿಕಾರಿಗಳು ಮಹತ್ವದ ಸಾಕ್ಷಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.